ವಾವ್ ವಾವ್ ಎಷ್ಟು ಭಾರಿ ಐತಿ. ಸೌರವ್ ಇನ್ನೂ ಆ ಕಡೆ ಹೋಗ್ಬೇಕು, ಇನ್ನೂ ಅಲ್ಲೇ ಇದಾವ ದೇವಸ್ಥಾನ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಆಫೀಸಿಂದ ಸ್ವಲ್ಪ ಆಫ್ ತೊಗೊಂಡ್ಕೇಶಿ ಹೊರಗೆ ಹೊಂಟಿವಿ. ಸೊ ಬಿಜಾಪುರಿಂದ ನಮ್ಮ ದೋಸ್ತ್ ಬಂದಾನ ಸೌರವ್ ಕಲಾಲ್ ಅಂತ. ಹಾಯ್ ಮಾಡೋ ಸೌರವ್, ಎಲ್ಲಿ ಹೊಂಟಿವಿ ಈ ಕಡೆ ಬಾ. ಇಲ್ಲಿಂದ ನಮ್ಮ ಇರೋ ಪ್ಲೇಸಿಂದ ಕೈಲಾಸಗಿರಿ ಹಿಲ್ಲ ಬರೀ ಒಂದು 70 ಕಿಲೋಮೀಟರ್ ಐತಿ. ಬೆಂಗಳೂರಿಂದ 70 ಕಿಲೋಮೀಟರ್ ಐತಿ ಕೈಲಾಸಗಿರಿ ಹಿಲ್ಲ. ಬರ್ರಿ ಅಲ್ಲಿ ಹೋಗುಮು. ನಾನು ಸ್ಕೂಟಿ ಮ್ಯಾಗ ಹೋಗ್ತೀನಿ, ನಾನು ನಮ್ಮ ಸೌರವ್ ಸ್ಕೂಟಿ ಮ್ಯಾಗ ಹೋಗಿ ಕೈಲಾಸಗಿರಿ ಹಿಲ್ಲ ತಲುಪ್ತೇವೆ. ಸೊ ಅಲ್ಲಿ ದೇವಸ್ಥಾನ ಐತಿ. ಸೊ ಅದನ್ನೆಲ್ಲ ಸುತ್ತಮುತ್ತ ಎಕ್ಸ್ಪ್ಲೋರ್ ಮಾಡ್ತೀವಿ. ಅದು ಯಾವ ಥರ ಐತಿ ವ್ಯೂ, ನೇಚರ್ ವ್ಯೂ ಯಾವ ಥರ ಐತಿ. ಸೊ ಈ ವಿಡಿಯೋ ಸ್ಪೆಷಲ್ ಅದೇ ಕೈಲಾಸಗಿರಿ ಹಿಲ್ ಎಕ್ಸ್ಪೀರಿಯನ್ಸ್ ಯಾವ ಥರ ಅದ ಅನ್ನೋದು ಈ ವಿಡಿಯೋದಲ್ಲಿ ತೋರಿಸ್ತೀನಿ ನಿಮಗೆ. ಸೊ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊರಿ. ಯಾರು ಸಬ್ಸ್ಕ್ರೈಬ್ ಮಾಡಿರಿ ಆಲ್ರೆಡಿ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಮತ್ತು ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿರಿ, ಹಾಗೆ ಕಮೆಂಟ್ ಮಾಡಿರಿ ಏನೇನೈತಿ ಮನಸ್ಸಿಗೆ ಅನ್ನೋದು ಈ ವಿಡಿಯೋದಿಂದ. ಮುಂದೆ ನೆಕ್ಸ್ಟ್ ವಿಡಿಯೋ ಮಾಡೋಕ್ಕೆ ನನಗೂ ಸ್ವಲ್ಪ ಸಪೋರ್ಟಿವ್ ಅನಿಸುತ್ತೆ, ಹಾಗೆ ಮಾಡ್ತೀನಿ. ಬರ್ರಿ ಕೈಲಾಸಗಿರಿ ಹೋಗಮ್ಮ, ಹೆಂಗೈತಿ ಏನೇನೈತಿ ಎಲ್ಲ ಎಕ್ಸ್ಪ್ಲೋರ್ ಮಾಡ್ತೀನಿ. ಫುಲ್ ಹೈವೇ ಒಳಗೆ ಸ್ಪೀಡ್ ಬರುವಾಗ ಹೆಲ್ಮೆಟ್ ಜಾಟ್ ಬಿದ್ದುಬಿಡ್ತು ನೋಡ್ರಿ. ಅಲ್ಲಿ ನಮ್ಮ ಸೌರ ಒಂದು ಹೆಲ್ಮೆಟ್ ಕೆಳಗೆ ಬೀಳೋಣ, ಹಿಂದೊಂದು ಲಾರಿ ಹಾಸನ ಪೂರ್ತಿ ಬುಕ್ಕನಾಗೈತೆ ನೋಡ್ರಿ. ನೋ ಸೇಫ್ಟಿ. ತಳ ಬೀಳೋಣ ಇದನ್ನ ಹೊಡೆದೈತಿ. ಜಸ್ಟ್ ಒಂದು ಲಾರಿ ಸೈಡ್ ಅದೈತಿ, ಪೂರ್ತಿ ಗಾಲಿ ಇದಕ್ಕೆ ಮ್ಯಾಗ ಹಾದಿಲ್ಲ, ಜಸ್ಟ್ ಟಚ್ ಆಗೈತಿ, ಸೈಡ್ ಬಂದು ಬಿದ್ದೈತಿ, ಪೂರ್ತಿ ಹೊಡೆದು ಬುಕ್ಕನೇ ಆಗ್ಬಿಟ್ಟೈತೆ ನೋಡ್ರಿ. ನೋ ಸೇಫ್ಟಿ. ಈ ಥರ ಹೆಲ್ಮೆಟ್ ಹಾಕೋರಿ. ಈಗ ಫುಲ್ ಸರ್ಟಿಫೈಡ್ ಇದ್ದು ಹೆಲ್ಮೆಟ್ ತೊಗೊಂಡ್ರೆ ಬೆಸ್ಟ್. ಇದೊಂದು ಲೈವ್ ಎಕ್ಸಾಂಪಲ್ ನಮಗೆ. ಬಂಡಹಳ್ಳಿ ಕೈಲಾಸಗಿರಿ ಹಿಲ್ಲ ಇದು 25 ಕಿಲೋಮೀಟರ್ ಐತಿ. ಸೊ ಮನೆಯಿಂದ ಏನು ಊಟ ಮಾಡ್ಕೊಂಡು ಬಂದೇ ಇಲ್ಲ ನಾವು. ಸೊ ಇಲ್ಲೇ ಸಮೀಪ ಸೌತ್ ರುಚಿ ಅಂತ ಒಂದು ವೆಜ್ ರೆಸ್ಟೋರೆಂಟ್ ಐತಿ. ಇಲ್ಲಿ ಊಟ ಮಾಡಿಕೊಂಡು ಮತ್ತೆ ನೆಕ್ಸ್ಟ್ ನಾವು ಜರ್ನಿ ಸ್ಟಾರ್ಟ್ ಮಾಡ್ತೀವಿ. ಸೊ ನೋಡಿರಿ ಇದೇ ಹೋಟೆಲ್ ಸೌತ್ ರುಚಿ ಅಂತ. ತೊಗೊಂಡಿಲ್ಲ ಎಲ್ಲ ಏನು ಐಟಮ್ಸ್ ಎಲ್ಲ ಬಂದಲ್ಲ ಸರ್? ನನ್ನ ದಿನ ಹೋಳಿಗೆ ಬಂದಿಲ್ಲ. ಹೋಳಿಗೆ ಇನ್ನೊಂದು ಹೋಳಿಗೆ, ನನಗೊಂದು ಹೋಳಿಗೆ. ನಡಿ ಹೋಳಿಗಿತ್ತು ತುಪ್ಪ ಹಾಕಿದ್ರೆ ಮ್ಯಾಗ ನಡಿ. ಫುಲ್ ಹೊಸಾಗೈತೆ. ಎಲ್ಲಿ ಹೋಟೆಲ್ ಸಿಗಲ್ಲ, ಕೈಲಿ ಬಂದೇವಿ. ಪುರಿ ಅನ್ನ ಎಲ್ಲ ಥರ ಚಮಚೇನು ಬಿಡ ಹೋಳಿಗೆ ತೊಗೊಂಡು ಹೋಳಿಗೆ ಮೊದಲು ತುಪ್ಪ ಹಾಕಿರ ಮಾಡಿ ಭಾರಿ ತುಪ್ಪ ಹಾಕ್ಯಾರ. ಫುಲ್ ತಾಲಿ ಎಲ್ಲ ಹೊಟ್ಟೆ ತುಂಬ ಊಟ ಮಾಡಿ ವಾಪಸ್ ಜರ್ನಿ ಸ್ಟಾರ್ಟ್ ಮಾಡಿದ್ದೀವಿ. ಟೈಮ್ ಆಲ್ಮೋಸ್ಟ್ 2:30 ಆಗೈತಿ ಮಧ್ಯಾಹ್ನ. ಈ ಟೈಮಿಗೆ ಹೋಗ್ಬಾರ್ದು ಆ್ಯಕ್ಚುಲಿ, ಮುಂಚೆ ಜಲ್ದಿನ ಹೋಗಬೇಕು. ಬರೀ ಹೋಗೋ ಮನೆ. ಕೈಲಾಸಗಿರಿ ರೋಡ್ ಸರಿ ನೋಡ್ರಿ. ಇಲ್ಲಿ ಇದು ಜಸ್ಟ್ 2 ಕಿಲೋಮೀಟರ್ ಐತಿ ಕೈಲಾಸಗಿರಿ. ಎಲ್ಲ ದೇವಸ್ಥಾನಗಳು ಬರ್ತಾವೆ ಇಲ್ಲಿ, ಬಟ್ ಎಲ್ಲ ಅದ ನೋಡ್ಬಿಡ್ತೀವಿ ಸುತ್ತಮುತ್ತ. ಏನೋ ಕಾಣ್ತಿಲ್ಲ ನಿಮ್ಗೆ? ಹಾಂ, ಇಲ್ಲಿ ಕಾಣೋ ಗುಡ್ಡ ಒಂದು. ಯಾರೊಬ್ರು ಇಲ್ಲಿರಲ್ಲ ಇಲ್ಲಿ. ಹಾಂ, ವಾ ಎಷ್ಟು ವರ್ಷದ ಯಾರಿಗೂ ಅಲ್ಲ ಮರ. ಎಲ್ಲಿ ಬಂದಿವಿ, ಏನು ಸುದ್ದಿವಿ? ಪೂರಾ ಕುಡ್ರ ಹೋಗತ್ತೆ ಎಲ್ಲಿ? ಹಾಂ. Go.
ಏನು ಕರ್ಬೋದು. ಓಹೋ ಹೋಗಿ 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 ಫುಲ್ ಕಾಟ ಸಿಗ್ತೈತಿ ಸರು. ಫುಲ್ ಕಾಟ. ಫುಲ್ ಸ್ಪೀಡ್ನಾಗ ತೊಗೋಬೇಕು ಗಾಡಿ. ಹೋಗಿ ಹೋಗಿ ಹೋಗು. ಹಾಂ, ವೇ ಟು ಟೆಂಪಲ್ ಬಂದ್ವಿ. ಈ ಕಡೆ ಈ ಕಡೆ ಈ ಕಡೆ ಈ ಕಡೆ ಬಂದ್ವಿ 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 ಬಂದ್ವಿ. ಓ ಬಂದ್ವಿ ಬಂದ್ವಿ. ಎಷ್ಟು ಹೊಡೆದದು ಗುಡ್ಡ. ತಿರು ಹಾಕ ಎಕ್ಸ್ಲಟ್ ಹಾಕ. ಇಲ್ಲೇ ಪಾರ್ಕ್ ಮಾಡ್ಬೇಕು. ಹಾಂ ಹೋಗಂಗಾರೆ ಅಲ್ಲಿ ಮಂಗ್ಯಾಗ ಹೋದಲ್ಲಿ ಮಂಗ್ಯಾಗೊಳದಲ್ಲಿ. ಹಾಯ್ ಹಾಯ್. ಕೈಲಾಸಗಿರಿ ಪರ್ವತಕ್ಕೆ ರೀಚ್ ಆಗಿವಿ. ಬಂದು ಜಸ್ಟ್ ರೀಚ್ ಆದ್ವಿ. ಬೆಂಗಳೂರಿಂದ ಕೈಲಾಸಗಿರಿ ಪರ್ವತ. ಚಿಂತಾಮಣಿ ಹೋಗೋ ರಸ್ತೆಯಲ್ಲಿ ಈ ಕೈಲಾಸಗಿರಿ ಪರ್ವತ ಐತಿ. ಮ್ಯಾಕ್ಸಿಮಮ್ 70 ಕಿಲೋಮೀಟರ್ ಆಗುತ್ತೆ ಬೆಂಗಳೂರಿಂದ. ಸೊ ಕಡೆಗೂ ರೀಚ್ ಆದ್ವಿ. ನಿಮಗೂ ಏನಾದರೂ ವೀಕೆಂಡಲ್ಲಿ ಎಲ್ಲಾದರೂ ಸುತ್ತಮುತ್ತ ಹೋಗ್ಬೇಕನ್ನಿಸಿದ್ರೆ ಬೆಂಗಳೂರು ಸುತ್ತಮುತ್ತ, ಸೊ ಇದೊಂದು ಬೆಸ್ಟ್ ಪ್ಲೇಸು ಕೈಲಾಸಗಿರಿ ಪರ್ವತ. ಸೊ ಇಲ್ಲಿ ನೋಡ್ತಾ ಇದ್ದಿಲ್ಲ. ಸೊ ಕೈಲಾಸಗಿರಿ ಪರ್ವತ ಬಾಜು ನಿಂತಿರೋದು. ಸುತ್ತಮುತ್ತ ಎಲ್ಲ ಇಲ್ಲಿ ಗುಡ್ಡ ಬೆಟ್ಟಗಳು ಇರ್ತಾವೆ, ದೇವಸ್ಥಾನಗಳು ಇರ್ತಾವೆ. ಪ್ರತಿಯೊಂದು ಗುಡ್ಡದಲ್ಲಿ ಒಂದೊಂದು ದೇವಸ್ಥಾನ ಇರುತ್ತೆ. ಸೊ ಇಲ್ಲಿ ಕೈಲಾಸಗಿರಿ ಪರ್ವತ ಕೈಲಾಸಗಿರಿ ದೇವಸ್ಥಾನ ಕೊಟ್ಟಿವಿ. ಸೊ ಬಾರಿ ಒಳಗೆ ದೇವಸ್ಥಾನಕ್ಕೆ ಹೋಗ್ತೀನಿ. ಒಳಗಡೆ ಯಾವ ಥರ ಅನುಭವ ಐತಿ ಅಂತ ಹೇಳ್ತೀನಿ ನಿಮಗೆ. ಸರೋ ಸ್ಲೋ ಆಗಿ ಹೋಗು, ನಾನು ಬರ್ತೀನಿ. ಸರೋ ಇಲ್ಲಿ ನೋಡು ವ್ಯೂ ಹೆಂಗೈತಿ. ಮುಂಜಾನೆ ಜಲ್ದಿ ಬರಬೇಕು. ಭಾರಿ ಕಾಣುತ್ತೆ ವ್ಯೂ ಎಲ್ಲ. ಇಲ್ಲಿ ಸುತ್ತಮುತ್ತೆಲ್ಲ ಕ್ಲೌಡ್ ಬಂದಿರ್ತಾವೆಲ್ಲ. ಟೆಂಪಲ್ ಒಳಗೆ ಹೋಗಂಬರಿ. ವಾವ್ ವಾವ್ ಎಷ್ಟು ಭಾರಿ ಐತಿ. ಸೌರ ಇನ್ನೂ ಆ ಕಡೆ ಹೋಗ್ಬೇಕು. ಇನ್ನೂ ಅಲ್ಲೇ ಇದಾವೆ ದೇವಸ್ಥಾನ. ವಾವ್ ಗುಹೆ ಇದು. ಕಲ್ಲೇನು ಹೊಡೆದು ಬಿಡೋದು. ಆ ಕಡೆ ಏನೈತಿ ಎಕ್ಸಿಟ್ ಅದು. ಹಾಂ ಹಾಗೆ 25 ವರ್ಷದಿಂದ ಮಾಡಿರುವ ದೇವಸ್ಥಾನಗಳು ಇಲ್ಲಿ. ಕಲ್ಲಿನ ಒಂದು ದೊಡ್ಡ ಬಂಡೆನ ಕೊರೆದು ದೇವಸ್ಥಾನ ಮಾಡ್ಯಾರ ಇಲ್ಲಿ. ನೀನು ಕಟ್ಟಾತೇನ ಮನೆ ಎಲ್ಲ ಅಂದ್ಕೊಂಡಿದ್ದೆಲ್ಲ ಆಗ್ಲತ್ತ ಬಿಡ್ಕೊಂಡು ಮಾಡ್ಕೊಂಡು ಮಾಡಿದೆ. ಬೀಳ್ಬಾರ್ದು.
ಅಂದ್ಕೊಂಡಿದ್ದೆಲ್ಲ ಆಗಲಿಪ್ಪ ಆತನು. ಬೀಳ್ಬಾರ್ದು, ಬಿದ್ದರೆ ಏನೂ ಆಗಲ್ಲ. ಹಾಂ ನೀ ಅಂದ್ಕೊಂಡಿದ್ದಾಕತ್ತ ಎಲ್ಲ. ಎಷ್ಟೋ ಮಂದಿ ಕಟ್ಟಿಗೆ ನೋಡಿ ಇಲ್ಲಿ. ಸೊ ಮೇನ್ ಇಲ್ಲಿ ಮೆಡಿಟೇಷನ್ ಮಾಡೋ ಜಾಗ ಅಂತಾರೆ ಇದಕ್ಕೆ. ಸೊ ಇಲ್ಲಿ ಬಂದು ಕೂತೀವಿ ಮೆಡಿಟೇಷನ್. ಒಟ್ಟು ಕಾನ್ಸಂಟ್ರೇಷನ್ ಬರಲಾಗೈತಿ. ಅಷ್ಟು ದಿನ ಬರೋದು ಹೋಗೋದು ಮಾಡತ್ತಲ್ಲ. ಇವ್ನು ತೆಲಿನೂ ಸಾತೈತೆ ಎಲ್ಲಾರು ಕಿರಿಕಿರಿ. ತೆಲಿನೂ ಸತ್ತೈತಿ. ಹಾಂ ಕರೆ ತೆಲಿನೂ ಸತ್ತೈತಿ. ಕರೆ ಸೊ ಅಲ್ಲಿ ನೋಡ್ತಾ ಇದ್ದಿಲ್ಲ ಕೈಲಾಸಗಿರಿ ಪರ್ವತ. ಸೊ ಡೆಸ್ಟಿನೇಷನ್ ಮುಗಿಸ್ಕೊಂಡು ಬಂದ್ವಿ ನಮ್ಮ ಪಾರ್ಕಿಂಗ್ ಹತ್ರ. ಸೊ ಇದೇ ನಮ್ಮದು ಸ್ಕೂಟಿ ಪಾರ್ಕ್ ಮಾಡಿದ್ದು. ಸೊ ಇಲ್ಲಿಂದ ವಾಪಸ್ ನಾವು ಬೆಂಗಳೂರಿಗೆ ಹೋಗಬೇಕು. ನಮ್ಮ ಸಾವಿರ ರೆಡಿ ಆಗ್ಯಾನ, ಎಲ್ಲ ಚಸ್ಮಾ ಹಾಕ್ಕೊಂಡು ನೀರು ಕುಡಿದು ರೆಡಿ ಆಗ್ಯಾನ. ಸುಸ್ತಾಗಿತ್ತು ಭಾಳ. ಬರ್ರಿ. ಸೊ ಇದೇ ದಾರಿ ಮುಖಾಂತರ ವಾಪಸ್ ನಾವು ನಮ್ಮ ಬೆಂಗಳೂರು ಜರ್ನಿನ ಸ್ಟಾರ್ಟ್ ಮಾಡಬೇಕು ಇವಾಗ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಹಾಗೂ ನಿಮ್ಮ ಫ್ರೆಂಡ್ಸ್ ವಾಟ್ಸಪ್ ಗ್ರೂಪ್ಗೂ ಕಳಿಸ್ರಿ. ಇದೇ ಕೈಲಾಸಗಿರಿ ಪರ್ವತ ವಿಡಿಯೋ, ಈ ವಿಡಿಯೋ ಸ್ಪೆಷಲ್. ಸೊ ಇನ್ನೂ ನೆಕ್ಸ್ಟ್ ಹಾಗೆ ವಿಡಿಯೋ ಮಾಡ್ತಾಯಿರ್ತೀನಿ. ಡೈಲಿ ವ್ಲಾಗ್ಸ್ ಮಾಡ್ತೀನಿ, ಸೊ ನಾನು ಟ್ರಾವೆಲ್ ವ್ಲಾಗ್ಸ್ ಮಾಡ್ತಾಯಿರ್ತೀನಿ. ಸೊ ಹಂಗೂ ಏನೇ ನಮ್ಮ ಜರ್ನೀಸ್ ವ್ಲಾಗ್ಸ್ ಎಲ್ಲ ಮಾಡ್ತಾಯಿರ್ತೀನಿ. ಸೊ ಇದೇ ಮಿಸ್ಟರ್ ರಾಜು ಡೈರೀಸ್ ಯೂಟ್ಯೂಬ್ ಚಾನಲ್. ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಥ್ಯಾಂಕ್ಸ್ ಫಾರ್ ವಾಚ್ ವಿಡಿಯೋ. ಬೈ ಬೈ. ಮೀಟ್ ಯು ನೆಕ್ಸ್ಟ್ ವಿಡಿಯೋ.